ಕೊಪ್ಪ ತಾಲೂಕಿನ ಭಂಡಿಗಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರಂಗಿ ನಿವಾಸಿ ಶ್ರೀನಿವಾಸ್ ಅವರು ಹಲವು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಜಮೀನಿನ ತೆರವು ಆದೇಶವನ್ನು ರದ್ದುಪಡಿಸಿ ಜಮೀನಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಶೃಂಗೇರಿ ಕ್ಷೇತ್ರ ರೈತ ಸಂಘ ಹಾಗೂ ಹಸಿರು ಸೇನೆ ಸೋಮವಾರ ಕೊಪ್ಪ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದು, ಪ್ರತಿಭಟನೆ ಬಳಿಕ ತಹಸೀಲ್ದಾರ್ ಲಿಖಿತ್ ಮೋಹನ್ ಅವರ ಮೂಲಕ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ, ಅದನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು, ಕಳಿಸಬೇಕು ಅಂತೇಳಿ ಈ ಮೂಲಕ ಹೇಳ್ತೇವೆ. ಮತ್ತು ಅವನ ಜಾಗಕ್ಕೆ ಇಂದು ಮಧ್ಯ ಪ್ರವೇಶ ಮಾಡಬಾರದು ಅಂತ ಆಗಿದೆ. ಹೌದು, ಇನ್ನು ಶ್ರೀನಿವಾಸರ ಜಾಗಕ್ಕೆ ಯಾರು ಹೋಗಬಾರ್ದು. ಇನ್ನು ಯಾರು ಹೋಗ್ಬೇಕು ಅಂತಂದ್ರೆ ಹೈಕೋರ್ಟ್ ಹೇಳಿ ಅವರಿಗೆ. ಹಾಗಾಗಿ ಇವ್ರ ಜಾಗಕ್ಕೆ ನಿಮ್ಮ ಇದಬೇಕಂತ ಡಾಕ್ಯುಮೆಂಟ್ ಮಾಡ್ಕೊಡಕ್ ಹೋಗ್ಬೇಕು, ತೆರವು ಮಾಡ್ಲಿಕ್ಕೆ ಹೋಗಬಾರ್ದು ಅಂತೇಳಿ ನಾವು ನಿಮಗೆ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮುಖೇನ ಮನವಿಯನ್ನು ಕೊಡ್ತಾ ಇದ್ದೇವೆ. ಶ್ರೀನಿವಾಸ್ ನೀವು ಬನ್ನಿ. ಹೌದು, ಶ್ರೀನಿವಾಸ್ ಅವರು ಸುಮಾರು 2 ಎಕರೆ ಜಮೀನು ಹೊಂದಿದ್ದು, ಮನೆಯ ಮುಂಭಾಗದಲ್ಲಿರುವ ಸುಮಾರು 5 ಗುಂಟೆ ಜಾಗವನ್ನ ಕಳೆದ 45 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ರು. ಜುಲೈ 2ರಂದು ಯಾವುದೇ ಪೂರ್ವ ಮಾಹಿತಿ ನೀಡದೆ ತಹಸೀಲ್ದಾರ್ ಆದೇಶದ ಮೇರೆಗೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿರುವುದು ಖಂಡನೀಯ. ಅಲ್ಲದೆ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರ ಪತ್ರದ ಆಧಾರದ ಮೇಲೆ ಅರ್ಜಿ ಸಮಿತಿಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು, ಅದರ ಅನ್ವಯ 45 ವರ್ಷಗಳಷ್ಟು ಹಳೆಯ ತೆಂಗು, ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳನ್ನು ಕತ್ತರಿಸಿ ನಾಶಪಡಿಸಿರುವುದು ಸರಿಯಲ್ಲ ಅಂತ ಸಂಘಟನೆಗಳು ಆರೋಪಿಸಿವೆ. ಆ ಬೆಳೆದಿರ್ತಕ್ಕಂಥ ಭೂಮಿಯನ್ನ ತಾನು ತಿಂದು ಎಲ್ಲರಿಗೂ ತಿನ್ನಲು ಕೊಡ್ತಕ್ಕಂಥ ಕಾಳಜಿ ಇದ್ರೆ ಈ ದೇಶದ ರೈತ ಆ ಬೆಳೆಯನ್ನ ಕಿತ್ತಾಡ್ತಕ್ಕಂಥ ಕ್ರಮ ಇದೆಯಲ್ಲ, ಇದು ಮನುಷ್ಯ ಮಾಡ್ತಕ್ಕಂಥ ಕ್ರಮ ಅಲ್ಲ ಅಂತ ನಮ್ಮ ಜಿಲ್ಲಾ ಆಡಳಿತಕ್ಕೆ ಅದ್ರ ಹಿಂದೆ ಇರ್ತಕ್ಕಂಥ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಈ ಜನರಿಗೆ ಮತ್ತು ಮುಂದೆ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಇದು ಮಾದರಿ ಆಗಬಾರದು ಅಂತ ಹೇಳಿ ಇದನ್ನ ಸರ್ಕಾರಕ್ಕೆ ತಿಳಿಸಬೇಕು. ಮತ್ತು ಇದರ ಹಿಂದೆ ಇರ್ತಕ್ಕಂಥ ಸಿಟಿ ರವಿ ಮತ್ತು ಪ್ರಾಣೇಶ್ ಅವರು ಜನರ ಪರವಾದ ಕಾಳಜಿಯನ್ನ ಮಾಡ್ತಾರೆ, ನಮ್ಗೇನಾದ್ರು ಉಪಕಾರ ಮಾಡ್ತಾರೆ ಅಂತೇಳಿ ಅವ್ರನ್ನ MLC ಕೂರಿಸಿದ್ ನಾವು. ಆದ್ರೆ ಅವರು ಹೋಗಿ ಆ ರೈತನ ಭೂಮಿ ಕೀಳಿ ಗಿಡ ಕಡ್ದಾಕಿ ಅಂತೇಳಿ ಸರ್ಕಾರವು ರೈತರಿಗೆ ಜಮೀನು ಕೊಡಲು ಪ್ರಯತ್ನಿಸುತ್ತಿದೆ. ಅಧಿಕಾರಿಗಳು ಅದನ್ನ ಸಾಕ್ಷೀಕರಿಸಬೇಕು, ದೌರ್ಜನ್ಯ ನಡೆಸೋದಲ್ಲ. ಚಿಕ್ಕಮಗಳೂರಿನಲ್ಲಿ ನೀವು ಏನ್ ಬೇಕೋ ಅದನ್ನ ಮಾಡಿ. ಕೊಪ್ಪದ ರಾಜಕೀಯ, ಇಲ್ಲಿನ ಅರ್ಜಿಯನ್ನ ನಾವು ನಮ್ಮ ನಾಯಕರ ಮೂಲಕ ಬಗೆಹರಿಸಿಕೊಳ್ತೀವಿ ಅಂತ ಶೃಂಗೇರಿ ಕ್ಷೇತ್ರ ರೈತ ಸಂಘದ ಅಧ್ಯಕ್ಷ ನವೀನ್ ಕರುವಾನೆ ಹೇಳಿದರು. ಕಾರಂಗಿಯ ಶ್ರೀನಿವಾಸ್ ಹಾರೋಬೈಲ್ ಶ್ರೀನಿವಾಸ್ ಅಂತೇಳಿ ಇದು ಕಾರಂಗಿ ಹತ್ರ ಬಂಡಿಗಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಪ್ಪ ತಾಲೂಕಿನ ಹತ್ರ ಇರ್ತಕ್ಕಂಥ ಒಬ್ಬ ಈಡಿಗ ಸಮುದಾಯದ ಕೇವಲ 2 ಎಕರೆ ಜಮೀನನ್ನು ಇಟ್ಕೊಂಡು ವಾಸ ಮಾಡ್ತಕ್ಕಂಥ ಒಂದು ಕುಟುಂಬ ಶ್ರೀನಿವಾಸರ ಕುಟುಂಬ. ಈ ಕುಟುಂಬದವರು ಸುಮಾರು ಮನೆ ಮುಂಭಾಗದಲ್ಲಿ ಒಂದು 3ರಿಂದ 5 ಗುಂಟೆ ಜಾಗ ಅಷ್ಟು ಒತ್ತುವರಿ ಭೂಮಿಯನ್ನು ಇಟ್ಕೊಂಡು ಅಂಗಳದ ರೀತಿಯಲ್ಲಿ ಇತ್ತು. ಅದರಲ್ಲಿ ಸುಮಾರು 45 ವರ್ಷದಿಂದ ಕೃಷಿಯನ್ನು ಮಾಡಿಕೊಂಡು ಬರ್ತಾಯಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿನ BJPಯ ಮುಖಂಡರಾಗಿರ್ತಕ್ಕಂಥವ್ರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇವನ ಮೇಲೆ ಒಂದು ಸೇಡನ್ನು ಇಟ್ಕೊಂಡ್ಬಿಟ್ಟು ಆ ಜಾಗವನ್ನು ನನಗೆ ರಸ್ತೆ ನನ್ನ ಜಮೀನಿಗೆ ಹೋಗಲಿಕ್ಕೆ ದಾರಿ ಮಾಡಿಕೊಡ್ಬೇಕು ಅಂಥೇಳಿ ಕೇಳುವ ಪ್ರಯತ್ನ ಮಾಡಿದರು. ಅದರಂತೆ ನಮ್ಮ ತಹಶೀಲ್ದಾರರು ಅದನ್ನು ತೆರವು ಮಾಡಬೇಕು ಅಂತೇಳಿ ನೋಟಿಸ್ ಕೊಟ್ಟರು. ನಾವು ಅದನ್ನು ಬಿಟ್ಟು ಭೂಮಿಯನ್ನು ತೆರವು ಮಾಡಬಾರ್ದು, ಇದು ಮನೆಯ ಅಂಗಳದಲ್ಲಿರ್ತಕ್ಕಂಥ ಒಂದು 20 ಗುಂಟೆ ಜಾಗ ಸುಮ್ಮನೆ 45 ವರ್ಷದಿಂದ ಇದ್ದಾನೆ ಅಂತೇಳಿ ಸಮಸ್ಯೆಗಳನ್ನು ಬಗೆಹರಿಸಿ ಬಂದಿದ್ವಿ. ಆದರೆ ಸಿಟಿ ರವಿ ಮತ್ತು ಪ್ರಾಣೇಶ್ ಅವರ ನಮ್ಮ MLCಯನ್ನು ಹೊಂದಿರತಕ್ಕಂಥ ಒಂದು ವಿಧಾನ ಪರಿಷತ್ತಿನ ಒಂದು ಉಪಸಮಿತಿ ಇದೆ. ಆ ಸಮಿತಿಗೆ ಈ BJPಯ ನಾಯಕರುಗಳು ಅರ್ಜಿಯನ್ನು ಸಲ್ಲಿಸ್ತಾರೆ. ಸಲ್ಲಿಸಿದ ನಂತರ ಈ ಶ್ರೀನಿವಾಸನ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಭೂಮಿಯನ್ನು, ಅಡಿಕೆ ಗಿಡವನ್ನು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಬಳಸಿಕೊಂಡು ಸಿಟಿ ರವಿಯವರು ಮತ್ತು ಪ್ರಾಣೇಶ್ ಅವರು ಲೆಟ್ರನ್ನು ಮಾಡಿ ಅವ್ರನ್ನ ಆದೇಶವನ್ನು ಮಾಡಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ತಹಶೀಲ್ದಾರರನ್ನು ಕಳಿಸ್ಬಿಟ್ಟು
ಇವನ ನೆಟ್ಟಿರ್ತಕ್ಕಂಥ ಗಿಡಗಳನ್ನು ಕೀಳಿಸಿ ಕಳಿಸಿ ತೆರವು ಮಾಡಿಸ್ತಕ್ಕಂಥ ಕ್ರಮ ಇದೆಯಲ್ಲ, ಇದು ಯಾರೂ ಮಾಡ್ತಕ್ಕಂಥ ಕ್ರಮ ಅಲ್ಲ. ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ MLCಗಳು ಇರುವಂಥದ್ದು, ಅವರು ನಮ್ಮ ಸಮಸ್ಯೆಗಳನ್ನು ರೈತರಿಗೆ ಭೂಮಿ ಕೊಡಿಸ್ತಾರೆ ಅನ್ನುವ ನೆನಪನ್ನು ಇಟ್ಕೊಂಡ್ಬಿಟ್ಟು ಆಶಯಗಳ ಮೇಲೆ ಅವರನ್ನು MLCಗಳಂತ ಒಪ್ಕೊಂಡಿದ್ವಿ. ಆದರೆ ಭೂಮಿಯನ್ನು ಕೀಳಿಸ್ತಾರೆ ಅಂತ ಹೇಳ್ತಕ್ಕಂಥ ಒಂದು MLCಗಳಾಗಿ ಇವರು ಇರ್ತಾರೆ ಅಂತ ಈ ಕ್ಷೇತ್ರದ ಜನ ನಂಬಿರಲಿಲ್ಲ. ಆದರೆ ಇಂಥ ಬಡವನಿಗೆ ಮಾಡಿರ್ತಕ್ಕಂಥ ದ್ರೋಹ ಇದೆಯಲ್ಲ, ಇದು ಈ ಭೂಮಿಗೆ ಮಾಡ್ತಕ್ಕಂಥ ದ್ರೋಹ. ಇದು BJPಯ ಭೂಮಿಯನ್ನು ಕೊಡಿಸೋದು ಬಿಟ್ಟು ಭೂಮಿಯನ್ನು ತೆರವು ಮಾಡಿಸ್ತಕ್ಕಂಥ ಕ್ರಮ ಇದೆಯಲ್ಲ, ಇದು ಆಗಬಾರ್ದು. ಇದನ್ನು ಜನ ಖಂಡಿಸಬೇಕು. ಇನ್ನು ಮುಂದೆ ಇಂಥ ಅಧಿಕಾರಿಗಳನ್ನು ಉಪಯೋಗಿಸ್ಕೊಂಡು, ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಉಪಯೋಗಿಸ್ಕೊಂಡು CT ರವಿಯವರು, ಪ್ರಾಣೇಶ್ ಅವರು ಈ ರೀತಿಯ ಕ್ರಮವನ್ನು ಮಾಡ್ತಕ್ಕಂಥದ್ದು ಬಿಡಲಿ. ದೇವರು ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ, ಜನರಿಗೆ ಭೂಮಿಯನ್ನು ಕೊಡಿಸೋ ಪ್ರಯತ್ನವನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.